ಹಾಯ್, ಎಲ್ರಿಗೂ ನಮಸ್ಕಾರ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಆಧುನಿಕ ಭಾರತದ ಇತಿಹಾಸ, ಪ್ರೋಗ್ರಾಮ್ BA, ಸಬ್ಜೆಕ್ಟ್ ಹಿಸ್ಟ್ರಿ, ಸೆಮಿಸ್ಟರ್ 5th, ಯೂನಿವರ್ಸಿಟಿ ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ, ಸೆಷನ್ 35. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಆಧುನಿಕ ಭಾರತದ ಇತಿಹಾಸ ಫ್ರಮ್ 1707 ಟು 1856, 1707ರಿಂದ 1856 ಅವಧಿಯವರೆಗೆ ಇರುವಂತಹ ವಿಷಯವನ್ನು ಈ BA 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಪತ್ರಿಕೆ ಒಳಗೊಂಡಿರುತ್ತೆ. ಇದರಲ್ಲಿ ಲಾರ್ಡ್ ಹೇಸ್ಟಿಂಗ್ಸ್ ಅಂಡ್ ಲಾರ್ಡ್ ವಿಲಿಯಂ ಬೆಂಟಿಕ್ ಎನ್ನುವಂತಹ 3ನೇ ಅಧ್ಯಾಯವಾಗಿದ್ದು, ಈ ದಿನ ನಾವು ನೋಡುವಂತಹ ಒಂದು ಅಧ್ಯಾಯದ ಘಟಕ ಬಂದು ಲಾರ್ಡ್ ವಿಲಿಯಂ ಬೆಂಟಿಂಕ್ ಅರ್ಲಿ ಲೈಫ್. ಲಾರ್ಡ್ ವಿಲಿಯಂ ಬೆಂಟಿಂಕನ ಒಂದು ಪ್ರಾರಂಭಿಕ ಜೀವನ ಹಾಗೂ ಏಳಿಗೆ ಎನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಪ್ರಮುಖವಾಗಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತಂದ್ರೇ ನಮಗೆ ಭಾರತಕ್ಕೆ ಬಂದಿರುವಂತಹ ಅನೇಕ ಗವರ್ನರ್ ಜನರಲ್ಗಳಲ್ಲಿ ಈತ ಅತ್ಯಂತ ಸ್ನೇಹಮಯವಾಗಿ ಭಾರತೀಯರ ಪ್ರಗತಿಗೆ, ಭಾರತೀಯರ ಒಂದು ಸಾಮಾಜಿಕವಾಗಿರುವಂತಹ, ಆರ್ಥಿಕವಾಗಿರುವಂತಹ ಅಭಿವೃದ್ಧಿಗೆ, ಒಂದಿಷ್ಟು ಬದಲಾವಣೆಗಳಿಗೆ, ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸಲಿಕ್ಕೆ ಸಾಕಾದಷ್ಟು ಶ್ರಮವನ್ನು ಹಾಕಿ ತುಂಬ ಉದಾರವಾಗಿ ಆಗಿರ್ತಕ್ಕಂತಹ ಗವರ್ನರ್ ಜನರಲ್ ಆಗಿದ್ದಾನೆ ಎನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಳಬೇಕು. ವಿಶೇಷವಾಗಿ ಲಾರ್ಡ್ ವಿಲಿಯಂ ಬೆಂಟಿಂಕನನ್ನು ಲಾರ್ಡ್ ರಿಪ್ಪನ್ನನಿಗೆ ಹೋಲಿಕೆ ಮಾಡ್ಬೋದು ನಾವು. ಹಾಗಾಗಿ ಈತನು ಒಬ್ಬ ಭಾರತಕ್ಕೆ ತುಂಬ ಅನುಕೂಲಕರವಾಗಿರುವಂತಹ ಶಾಸನಗಳನ್ನು, ಕಾಯ್ದೆಗಳನ್ನು ಮತ್ತು ಕಾನೂನುಗಳನ್ನು ರೂಪಿಸಿದ್ದ, ಅನೇಕ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಬದಲಾವಣೆಗಳಿಗೆ ಒತ್ತನ್ನು ಕೊಟ್ಟು ಸಾಮಾಜಿಕವಾಗಿ ಒಂದು ಕ್ರಾಂತಿಯನ್ನು ಉಂಟು ಮಾಡಿದ ಅಂತ ನಾವು ನೋಡ್ಬೋದು. ಇದರ ಪ್ರಾರಂಭಿಕ ಜೀವನವನ್ನು ನಾವು ನೋಡೋದಾದರೆ, ಲಾರ್ಡ್ ವಿಲಿಯಂ ಬೆಂಟಿಕ್ ವಾಸ್ ಸನ್ ಆಫ್ ಡ್ಯೂಕ್ ಆಫ್ ಪೋರ್ಟ್ಲ್ಯಾಂಡ್, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್ ಅಂತ ನಾವು ಕರಿತೀವಿ. ಈತ ಹೆನ್ರಿ ವಿಲಿಯಂ ಎನ್ನುವಂಥವನ ಮಗನಾಗಿ ಹುಟ್ಟುತ್ತಾನೆ ಇಂಗ್ಲೆಂಡಿನಲ್ಲಿ. ಇಂಗ್ಲೆಂಡಿನ ಒಬ್ಬ 3ನೇ ಡ್ಯೂಕ್ನ ಶ್ರೀಮಂತ ಕುಟುಂಬದ ವಿಗ್ ಎನ್ನುವಂಥ ಕುಟುಂಬದಲ್ಲಿ ಜನಿಸ್ತಾನೆ. ಪ್ರಿಯರ್ ಟು ಹೀಸ್ ಅಪಾಯಿಂಟೆಡ್ ಟು ದ ಪೋಸ್ಟ್ ಆಫ್ ಗವರ್ನರ್ ಜನರಲ್, he had been governor of Madras, but he was called back due the outbreak of the revolt of ವೆಲ್ಲೂರ್ ಅಂತ ನಾವು ಕರಿತೀವಿ. ಇವನು ತನ್ನ ಪ್ರಾರಂಭಿಕ, ಇದಕ್ಕಿಂತ ಮುಂಚಿತವಾಗಿ ಒಂದು ಸ್ವಲ್ಪ ನಿಮಗೆ ಇನ್ಫಾರ್ಮೇಷನನ್ನು ನಾವು ಕೊಡೋದಾದರೆ, ಈತ ಇಂಗ್ಲೆಂಡಿನ ಅಲ್ಲಿ ಪ್ರಮುಖವಾಗಿರುವಂತಹ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾನೆ ಮತ್ತು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಪಡಿತಾನೆ. ಅದರ ಜೊತೆಗೆ ಇವನಿಗೆ ಪ್ರಾರಂಭದಲ್ಲಿ ವಿದ್ಯಾರ್ಥಿಯ ನಾಯಕತ್ವ ಗುಣ ಎನ್ನುವಂಥದ್ದಿರುತ್ತೆ. ಹಾಗಾಗಿ ಸಾಕಾದಷ್ಟು ಬುದ್ಧಿವಂತಿಕೆಯನ್ನು ಹೊಂದಿರತಕ್ಕಂತಹ ಲಾರ್ಡ್ ವಿಲಿಯಂ ಬೆಂಟಿಂಕ್ ಎನ್ನುವಂಥವನು ಹಂತಾಂತವಾಗಿ ಅವನು ಇಂಗ್ಲೆಂಡಿನ ಒಂದು ರಾಜಕೀಯ ಜೀವನಕ್ಕೆ ಅಡಿಪಾಯವನ್ನು ಹಾಕಿ ಇವನು ಒಬ್ಬ ದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿನೂ ಆಯ್ಕೆಗೊಳ್ತಾನೆ. ಅಷ್ಟರ ಮಟ್ಟಿಗೆ ಇವನೊಬ್ಬ ಉದಾರವಾದಿಯಾಗಿದ್ದ ಅಂತ ನಾವು ನೋಡ್ಬೋದು. ಇವನು ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬರೋದಕ್ಕಿಂತ ಮುಂಚಿತವಾಗಿ ಈತ ಮದ್ರಾಸಿನ ಗವರ್ನರ್ ಆಗಿ ಸೇವೆಯನ್ನು ಸಲ್ಲಿಸ್ತಾನೆ. ಮದ್ರಾಸಿನ ಗವರ್ನರ್ ಆಗಿ ಸೇವೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಸಿಪಾಯಿಗಳು ವೆಲ್ಲೂರ್ ಎನ್ನುವಂಥ ಸ್ಥಳದಲ್ಲಿ ಆಂಗ್ಲರ ವಿರುದ್ಧ ಒಂದು ದೊಡ್ಡ ದಂಗೆಯನ್ನು ಎದ್ದೇಳ್ತಾರೆ ಅಥವಾ ಆ ದಂಗೆಯನ್ನು ಉಂಟು ಮಾಡ್ತಾರೆ. ಆ ದಂಗೆಯನ್ನು ವೆಲ್ಲೂರಿನ ಸಿಪಾಯಿಗಳ ದಂಗೆ ಅಂತ ಇತಿಹಾಸದಲ್ಲಿ ದಾಖಲಾಗ್ತಾ ಹೋಗುತ್ತೆ. ಅಂಥ ದಂಗೆಯನ್ನು ಸಾಕಾದಷ್ಟು ಮಟ್ಟಿಗೆ ಇವನು ಯಶಸ್ವಿಯಾಗಿ ಅದನ್ನು ನಿರ್ಮೂಲನೆ ಮಾಡುವಲ್ಲಿ ಪ್ರಯತ್ನವನ್ನು ಪಟ್ಟಿದ್ರೂ ಹಾಗಾಗಿ ಆತನನ್ನು ವಾಪಸ್ ಕರೆಸಿಕೊಳ್ಳಲಾಗುತ್ತೆ ಇಂಗ್ಲೆಂಡಿಗೆ ಅಂತ ನಾವು ಅನ್ಬೋದು. Then he was appointed Governor General of India AD 1828. He began his career with military service. ಇವನು 1828ರಿಂದ 1835ರವರೆಗೆ ಸುಮಾರು ಹತ್ತತ್ರ
7 ವರ್ಷಗಳ ಕಾಲ ಭಾರತದಲ್ಲಿ ಒಂದು ಶಾಂತಿಯುತವಾಗಿರುವಂತಹ ಆಡಳಿತಕ್ಕೆ ಒತ್ತನ್ನು ಕೊಟ್ಟಿರ್ತಕ್ಕಂಥವನು ಬೆಂಟಿಂಗ್ ಅಂತ ನಾವು ನೋಡ್ತೀವಿ. ಅದರ ಜೊತೆಗೆ ಇವನು ಲಾರ್ಡ್ ವಿಲಿಯಂ ಬೆಂಟಿಂಗು ಭಾರತಕ್ಕೆ ಗವರ್ನರ್ ಜನರಲ್ ಆಗಲಿಕ್ಕಿಂತ ಮುಂಚಿತವಾಗಿ ಸಾಕಾದಷ್ಟು ಒಂದು ಸೈನಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಾನೆ ಮತ್ತು ಸೈನಿಕನಾಗಿ ಸಾಕಾದಷ್ಟು ಹುದ್ದೆಗಳನ್ನು ಪಡೆದುಕೊಂಡಿರ್ತಾನೆ ಮತ್ತು ಒಬ್ಬ ದಂಡನಾಯಕನಾಗಿಯೂ ಇವನು ಯುದ್ಧಗಳಲ್ಲಿ ಸಾಕಾದಷ್ಟು ಪರಿಣಿತಿಯನ್ನು ಮತ್ತು ಧೈರ್ಯವನ್ನು ಸಾಹಸವನ್ನು ಪ್ರದರ್ಶನ ಮಾಡಿರ್ತಾನೆ ಅಂತ ನಾವು ನೋಡ್ಬೋದು. ಅಪಾರವಾಗಿರುವಂತಹ ಸೈನಿಕ ಕ್ಷೇತ್ರದಲ್ಲಿ ಅನುಭವ ಮತ್ತು ಸೇವೆಯನ್ನು ಹೊಂದಿರುವಂಥವನು ಬೆಂಟಿಂಗ್ ಆಗಿರ್ತಾನೆ. ದೆನ್ he took active part in wars during the French Revolution in the region of Napoleon. He also participated in peninsular wars in favor of England and earned a lot of fame ಅಂತ ನಾವು ಕರಿತಾ ಹೋಗ್ತೀವಿ. ನೋಡಿ, ಇವನು ಇಂಗ್ಲೆಂಡಿನ ಪರವಾಗಿ ನೆಪೋಲಿಯನ್ನ ವಿರುದ್ಧ ಇಟಲಿ ಮತ್ತು ಪೆನಿನ್ಸುಲರ್ ಎನ್ನುವಂಥ ಯುದ್ಧವನ್ನು ಮಾಡಿ ಸಾಕಾದಷ್ಟು ಅನುಭವವನ್ನು ಹೊಂದಿರ್ತಾನೆ. ಫ್ರೆಂಚಿನಲ್ಲಿ ಅಥವಾ ಫ್ರಾನ್ಸಿನಲ್ಲಿ ಒಬ್ಬ ದೊಡ್ಡ ದಂಡನಾಯಕನಾಗಿರ್ತಕ್ಕಂಥವನು ಮತ್ತು ಮುಂದೊಂದು ದಿನ ಫ್ರಾನ್ಸಿನ ಚಕ್ರವರ್ತಿ ಆಗಿರ್ತಕ್ಕಂಥ ನೆಪೋಲಿಯನ್ ಬೋನಪಾರ್ಟೆ ವಿರುದ್ಧ ಇಟಲಿ ಎನ್ನುವಂತಹ ಯುದ್ಧದಲ್ಲಿ ಮತ್ತು ಪೆನಿನ್ಸುಲರ್ ಎನ್ನುವಂತಹ ಯುದ್ಧದಲ್ಲಿ ಇವನು ತನ್ನನ್ನು ತೊಡಗಿಸಿಕೊಂಡು ಅಪಾರ ಅನುಭವವನ್ನು ಹೊಂದಿರ್ತಾನೆ ಮತ್ತು ಅಂತಹ ವಿಶೇಷವಾಗಿರುವಂತಹ ಒಂದು ರಣರಂಗದಲ್ಲಿ ತನ್ನ ಸಾಹಸವನ್ನು ಪ್ರದರ್ಶನ ಮಾಡಿರ್ತಾನೆ ಮತ್ತು ಫ್ರೆಂಚ್ ರೆವಲ್ಯೂಷನ್ ಬಗ್ಗೆನೂ ಇವನಿಗೆ ಸಾಕಾದಷ್ಟು ಅನುಭವ ಎನ್ನುವಂಥದ್ದಿರುತ್ತೆ. ಹಾಗಾಗಿ ನೆಪೋಲಿಯನ್ ಬೋನಪಾರ್ಟೆ ವಿರುದ್ಧ ಕದನಗಳಲ್ಲಿ ಭಾಗಿಯಾಗಿರುವಂತಹ ಒಂದು ಅನುಭವ ಮತ್ತು ಸೇವಾ ದೃಢತೆ ಎನ್ನುವಂಥದ್ದು ಇವನಲ್ಲಿ ಕಾಣ್ತಾರೆ. ಹಾಗಾಗಿ ಇದರ ಆಧಾರದ ಮೇಲೆ ಭಾರತಕ್ಕೆ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿ ಈತನನ್ನು ಆಯ್ಕೆ ಮಾಡಿ ಕಳಿಸಲಾಗುತ್ತದೆ. ದೆನ್ ಬೆಂಟಿಂಗ್ ವಾಸ್ ಲಿಬರಲ್ ರಿಫಾರ್ಮಿಸ್ಟ್ ಅಂತ ನಾವು ಕರಿತೀವಿ. ಯಾಕೆ ಇವನು ಭಾರತದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಪಣವನ್ನು ತೊಡ್ತಾನೆ ಎನ್ನುವಂಥದ್ದು ನೋಡಿದ್ರೆ ಇವನು ಸಾಮಾನ್ಯವಾಗಿ ಉದಾರವಾದಿ ಪಂಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು. ಈ ಟುಕ್ ಆಕ್ಟಿವ್ ಪಾರ್ಟ್ ಇನ್ ರಿಫಾರ್ಮ್ಸ್ ಮೂವ್ಮೆಂಟ್ ಆಫ್ ಇಂಗ್ಲೆಂಡ್ ಅಂತ ನಾವು ಕರಿತೀವಿ. ನಿಮಗೆ ಎಲ್ಲ ಮೋಸ್ಟ್ಲಿ ಗೊತ್ತಿರಬೇಕು, ನೆಪೋಲಿಯನ್ನ ಪತನದ ನಂತರದಲ್ಲಿ ಇಂಗ್ಲೆಂಡ್ನಲ್ಲಿ ಸಾಕಾದಷ್ಟು ಒಂದು ಹೊಸ ಮನ್ವಂತರಕ್ಕೆ ಗಾಳಿ ಎನ್ನುವಂಥದ್ದು ಅಥವಾ ಹೊಸ ಮನ್ವಂತರಕ್ಕೆ ಕಾಲಿಡುವಂಥ ಪ್ರಯತ್ನ ಆಗುತ್ತೆ. ಅಲ್ಲಿ ತನಕ ಸಾಮ್ರಾಜ್ಯವಾದ ಎನ್ನುವಂಥದ್ದು, ಅದರ ಜೊತೆಗೆ ರಾಜಪ್ರಭುತ್ವ ಎನ್ನುವಂಥದ್ದು, ಡಿಕ್ಟೇಟರ್ ಎನ್ನುವಂಥ ಒಂದು ಕಲ್ಪನೆ ಎನ್ನುವಂಥದ್ದು ಬಹಳ ಪ್ರಭಾವ ಬೀರುತ್ತೆ. ನೆಪೋಲಿಯನ್ ಪತನವಾದ ನಂತರದಲ್ಲಿ ಶಕ್ತಿ ಪ್ರದರ್ಶನ ಮತ್ತು ಶಕ್ತಿ ಪಂಥ ಮತ್ತು ಇವೆಲ್ಲ ಒಂದು ಅಧಿಕಾರದ ಸರ್ವಾಧಿಕಾರ ಧೋರಣೆ ಎನ್ನುವಂಥದ್ದು ಒಂದಿಷ್ಟು ಅದನ್ನು ಹತ್ತಿಕ್ಕಿ ಅಥವಾ ಅದನ್ನು ಮೂಲೆಯಲ್ಲಿ ಇಟ್ಟು ಇಲ್ಲಿ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಬದಲಾವಣೆಯ ಗಾಳಿ, ಹೊಸ ನೀರು ಎನ್ನುವಂಥದ್ದು ಇಂಗ್ಲೆಂಡಿನ ಪರಿಸರದಲ್ಲಿ ಗಮಿಸುವಂಥ ಕೆಲಸ ಮಾಡುತ್ತೆ ಅಥವಾ ಆ ಪರಿಮಳ ಸೂಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಇದು ಆ ಬೆಂಟಿಂಕನ ಮೇಲೆ ಸಾಕಾದಷ್ಟು ಪ್ರಭಾವ ಬೀರುತ್ತೆ ಅಂತ ನಾವು ನೋಡ್ಬೋದು. He also wanted to experiment with his reformist policies in India with the full support and cooperation of English government. ಇವನು ಉದಾರವಾದಿ ಪಂಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು ಮತ್ತು ಉದಾರವಾದಿಯ ನೀತಿಗೆ ಬದ್ಧನಾಗಿರ್ತಕ್ಕಂಥ ಇವನಿಗೆ ಭಾರತದಲ್ಲಿ ಒಂದಿಷ್ಟು ಭಾರತೀಯ ಪ್ರಜೆಗಳ ಹಿತಾಸಕ್ತಿಗೆ ಸ್ಪಂದಿಸಿ ಸರ್ಕಾರ ಅಂತಂದ್ರೆ ಪ್ರಜೆಗಳಿಗೆ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮತ್ತು ಪ್ರಜೆಗಳ ಪ್ರೀತಿಗೆ ಪಾತ್ರವಾಗುವಂತಹ ಪ್ರಯತ್ನಗಳನ್ನು ಸುಧಾರಣೆಗಳನ್ನು ಮಾಡಬೇಕು ಎನ್ನುವಂತಹ ಒಳಾರ್ಥವನ್ನು ಹೊಂದಿರತಕ್ಕಂಥ ಮಹಾ ಮೇಧಾವಿಯಾಗಿದ್ದ ಇವನು ಅನೇಕ ಸುಧಾರಣೆಗಳಿಗೆ, ಅನೇಕ ಬದಲಾವಣೆಗಳಿಗೆ ಸಾಕಾದಷ್ಟು ಒಂದು ಸಪೋರ್ಟ್ ಎನ್ನುವಂಥದ್ದು ಇಂಗ್ಲೆಂಡಿನ ಗೌರ್ಮೆಂಟ್ ಕಡೆಯಿಂದ ಸಿಗ್ತಾ ಹೋಗುತ್ತೆ ಅಂತ ನಾವು ನೋಡ್ಬೋದು. Then the P. Roberts writes about him, Bentinck was a true liberal of his day, truly in accord with the ideals that inspired the era of Catholic emancipations and parliamentary reforms ಅಂತ ನಾವು ಇಲ್ಲಿ ಒಬ್ಬ ಖ್ಯಾತ ಬರಹಗಾರ ಬರಿತಾ ಹೋಗ್ತಾನೆ. ಏನಂತಂದರೆ ವೈಯಕ್ತಿಕವಾಗಿಯೂ ನಿಜವಾಗಿ ಲಾರ್ಡ್ ವಿಲಿಯಂ ಬೆಂಟಿಕ್ ಎನ್ನುವಂಥವನು ನಿಜವಾದ ಉದಾರವಾದಿ ಮತ್ತು ಬದಲಾವಣೆಯ ಹರಿಕಾರ ಮತ್ತು ಉದಾರಿ ಪಂಥಕ್ಕೆ
ಹೇಳಿ ಮಾಡಿಸಿರ್ತಕ್ಕಂಥ ವ್ಯಕ್ತಿ ಎನ್ನುವಂಥದ್ದನ್ನು ಕರಿತೇನೆ. ಈತನಿಗೆ ಇವೆಲ್ಲ ಪ್ರಭಾವವನ್ನು ಬೀರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಂತಂದರೆ, ಇಂಗ್ಲೆಂಡಿನಲ್ಲಿ ಹೊಸ ರೀತಿಯಾಗಿರ್ತಕ್ಕಂತಹ ಒಂದು ಮನ್ವಂತರ ಎನ್ನುವಂಥದ್ದು ಉಂಟಾಗುತ್ತೆ. ಅಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಎನ್ನುವಂಥವನು, ಬೈರನ್ ಎನ್ನುವಂಥವನು, ಪಿ ಶೆಲ್ಲಿ ಎನ್ನುವಂಥವರ ಬರಹಗಳು, ವೈಚಾರಿಕವಾಗಿರ್ತಕ್ಕಂಥ ಮಾನವೀಯತೆಗೆ ಒತ್ತು ಕೊಟ್ಟಿರ್ತಕ್ಕಂಥ ಅಂಶಗಳು ಈತನ ಮೇಲೆ ಸಾಕಾದಷ್ಟು ಪ್ರಭಾವ ಬೀರುತ್ತೆ. ಲಾರ್ಡ್ ವಿಲಿಯಂ ಬೆಂಟಿಂಕನಿಗೆ ಇನ್ನೊಂದೇನಂತಂದರೆ, ಅವತ್ತು ಇಂಗ್ಲೆಂಡಿನಲ್ಲಿ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಯಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ಗಳು, ಸಂಸದರು ತುಂಬ ಉದಾರವಾದಿಯಾಗಿರ್ತಕ್ಕಂಥ ನಿಲುವುಗಳನ್ನು ಹೊಂದಿರ್ತಾರೆ. ಹಾಗಾಗಿ ಪ್ರಜೆಗಳಿಗೆ ಒಂದು ಪ್ರಕಾರದಲ್ಲಿ ಭರವಸೆಗಳನ್ನು ಕೊಡುವುದರ ಜೊತೆಗೆ ಈಡೇರಿಸುವಂಥ ಪ್ರಯತ್ನಕ್ಕೆ ಒತ್ತನ್ನು ಕೊಡುವಂಥದ್ದು ಮತ್ತು ಉತ್ಸಾಹಿ ಸಂಸದರು ಅಲ್ಲಿ ಅನೇಕ ಒಂದು ಡೆವಲಪ್ಮೆಂಟ್ ಕೆಲಸಗಳನ್ನು ಮುನ್ನಡೆಸುವಂಥ ಪ್ರಯತ್ನಕ್ಕೆ ಚಾಲನೆಯನ್ನು ಕೊಡ್ತಾರೆ. ಅದೆಲ್ಲ ಇವನ ಮೇಲೆ ಸಾಕಾದಷ್ಟು ಪ್ರಭಾವ ಬೀರುತ್ತೆ ಮತ್ತು ವೈಚಾರಿಕ ಕ್ರಾಂತಿ ಎನ್ನುವಂಥದ್ದು ಈತನ ಮೇಲೆ ಸಾಕಾದಷ್ಟು ಒತ್ತನ್ನು ಕೊಡುತ್ತೆ ಅಥವಾ ಪ್ರಭಾವ ಬೀರುತ್ತೆ ಅಂತ ನಾವು ನೋಡ್ಬೋದು. ದೆನ್ ಅದಾದ ನಂತರದಲ್ಲಿ the financial position of company had deteriorated a lot ಡ್ಯೂ ಟು ದ ಕಾನ್ಸ್ಟೆಂಟ್ ವಾರ್ಸ್ ಅಂತ ನಾವು ಕರಿತೀವಿ. ಏನೇ ಸಮಸ್ಯೆಗಳು ಬಂದ್ರೂ, ಏನೇ ರೀತಿಯಾಗಿರ್ತಕ್ಕಂತಹ ಕಂಪನಿಗೆ ಸಾಕಾದಷ್ಟು ಇಲ್ಲಿ ಆರ್ಥಿಕವಾಗಿರ್ತಕ್ಕಂತಹ ಹೊಡೆತ ಎನ್ನುವಂಥದ್ದು ಬಿದ್ದಿರುತ್ತೆ. ಕಾರಣ ಏನಂತಂದರೆ, ಇಲ್ಲಿ ಇವನಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ಗವರ್ನರ್ ಜನರಲ್ಗಳು ಇಲ್ಲಿ ಮರಾಠರೊಂದಿಗೆ, ಪಿಂಡಾರಿಗಳೊಂದಿಗೆ, ಗೋರ್ಖಾರೊಂದಿಗೆ ಸಾಕಾದಷ್ಟು ಯುದ್ಧವನ್ನು ಮಾಡಿ ಕಂಪನಿ ನಷ್ಟದಲ್ಲಿರುತ್ತೆ. ಅದನ್ನು ಆ ಪೊಸಿಷನ್ನನ್ನು ಸರಿ ಮಾಡುವಂಥ ಕೆಲಸಕ್ಕೆ ಇವನು ಕೈ ಹಾಕುವಂಥದ್ದಿರುತ್ತೆ. ಬಟ್ ಅಷ್ಟಾದ್ರೂ ಯುದ್ಧವನ್ನು ಶಾಂತಿಯುತವಾಗಿ ಅದನ್ನು ಒಂದು ಕಾನ್ಸ್ಟೆಂಟ್ ರೀತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಇವನು ಮಾಡಿದ ಅಂತ ನಾವು ನೋಡ್ಬೋದು. ಐಸೋಲೇಷನ್, ನಾನ್ ಇಂಟರ್ವೆನ್ಷನ್ಸ್, ಪೀಸ್ ಆ್ಯಂಡ್ ರಿಫಾರ್ಮಿಸ್ಟ್ ಪಾಲಿಸಿ ವರ್ ದಿ ಓನ್ಲಿ ಮೀನ್ಸ್ ಟು ಕಮ್ ಟು ಗ್ರಿಪ್ಸ್ ವಿತ್ ದ ಫೈನಾನ್ಷಿಯಲ್ ಕ್ರೈಸಿಸ್, ಬಟ್ ಬೆಂಟಿಕ್ ಕುಡ್ ನಾಟ್ ಫಾಲೋ ದಿಸ್ ಪಾಲಿಸಿ ಅಂತ ನಾವು ಕರಿತೀವಿ. ಎಷ್ಟೆಲ್ಲ ಸಾಕಾದಷ್ಟು ಕಂಪನಿಗೆ ಆರ್ಥಿಕ ನಷ್ಟವನ್ನು ಇದ್ರೂ ಅದನ್ನು ಸೂಕ್ಷ್ಮವಾಗಿ ಬ್ಯಾಲೆನ್ಸ್ ಮಾಡುವಂತಹ ಚಾಕಚಕ್ಯತೆ ಎನ್ನುವಂಥದ್ದು ಬೆಂಟಿಂಕನ್ನಲ್ಲಿ ಇರುತ್ತೆ. ಹಾಗಾಗಿ ಯುದ್ಧ ನೀತಿಗಿಂತಲೂ ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತಹ ನೆಲೆಗಟ್ಟಿನಲ್ಲಿ ಇವನು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ಕಂಪನಿಗೆ ಸಾಕಾದಷ್ಟು ಆದಾಯದ ನಿರೀಕ್ಷೆ ಎನ್ನುವಂಥದ್ದು ಇರುತ್ತೆ ಮತ್ತು ನೆಪೋಲಿಯನ್ ಬೋನಪಾರ್ಟೆ ವಿರುದ್ಧನೂ ಇಂಗ್ಲೆಂಡ್ ದೊಡ್ಡ ಮಟ್ಟದಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿ ಆರ್ಥಿಕ ಬೊಕ್ಕಸವನ್ನು ಉಂಟಾಗಿದ್ರೂ ಇವನು ಅದನ್ನೆಲ್ಲ ಸರಿದೂಗಿಸ್ಲಿಕ್ಕೆ ಯುದ್ಧವನ್ನು ಮಾಡಲಾರ್ದಂಗೆ, ಅಂದರೆ ದಿಢೀರಂತಂದು ಹಣವನ್ನು ಪಡೆಯುವಂಥ ಉದ್ದೇಶವನ್ನು ಉಳ್ಳಂಥವನಾಗಿರಲಿಲ್ಲ. ಹಾಗಾಗಿ ಇವನು ಸಮಯವನ್ನು ನೋಡಿ ಸಮಯೋಚಿತವಾಗಿ ನಿರ್ಧಾರವನ್ನು ಕೈಗೊಳ್ಳುವಂಥ ವ್ಯಕ್ತಿಯಾಗಿದ್ದಂತ ನಾವು ಕರಿತಾ ಹೋಗ್ಬೋದು. ಅಟ್ ಟೈಮ್ಸ್ ಈ ಯೂಸ್ಡ್ ದ ಪಾಲಿಸಿ ಆಫ್ ಇಂಟರ್ವೆನ್ಷನ್ ಆ್ಯಂಡ್ ಪ್ರೂವ್ಡ್ ದ್ಯಾಟ್ he was stanch opportunist and worked according to the circumstances ಅಂತ ನಾವು ಕರಿತೀವಿ. ಹಾಗಾಗಿ ಸಂದರ್ಭವನ್ನು ನೋಡಿ ತನ್ನ ಒಂದು ಸಮಯ ಪರಿಪಾಲನೆಯ ಜೊತೆಗೆ ಇವನು ಸಕಾಲದಲ್ಲಿ ಯುದ್ಧ ಪ್ರಮೇಯ ಬಂದಾಗ ಮಾತ್ರ ಅದನ್ನು ಹ್ಯಾಂಡಲ್ ಮಾಡುವಂಥ ಪರಿಸ್ಥಿತಿಯನ್ನು ನಿಭಾಯಿಸ್ತಾನೆ. ಅದರ ಜೊತೆಗೆ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಇವನ ಒಂದು ನಿರ್ಧಾರಗಳು, ನೀತಿಗಳು ಸಮಯೋಚಿತವಾಗಿದ್ದು ಮತ್ತು ಅದು ಕಂಪನಿಯ ಏಳಿಗೆಗೆ ಒತ್ತನ್ನು ಕೊಡುವಂಥ ಪ್ರಯತ್ನವನ್ನು ಇವನು ಮಾಡಿದ ಅಂತ ನಾವು ನೋಡ್ಬೋದು. ಈ ಕೇಮ್ ಟು ಇಂಡಿಯಾ ಆಫ್ಟರ್ ದ ಡಿಪಾರ್ಚರ್ ಆಫ್ ಲಾರ್ಡ್ ಆರ್ಮೆಸ್ಟ್ ಹೋದ ನಂತರದಲ್ಲಿ ಇವನು ಬಂದು ಸಾಕಾದಷ್ಟು ಭಾರತೀಯರ ಒಂದು ಬೆಳವಣಿಗೆಗೆ, ಭಾರತೀಯರ ಸಾಮಾಜಿಕ ಮತ್ತು ಆರ್ಥಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗೆ ತುಂಬ ಶ್ರಮವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದ. ಹಾಗಾಗಿ ಈತನ ಜೀವನ ಮತ್ತು ಏಳಿಗೆಯನ್ನು ನೋಡಿದಾಗ ಇವನು ದೊಡ್ಡ ಮಟ್ಟದಲ್ಲಿ ಒಂದು ಬದಲಾವಣೆಗೆ, ಕ್ರಾಂತಿಯ ಹೆಜ್ಜೆಗಳನ್ನು ಇಟ್ಟಿದ್ದ ಎನ್ನಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಹಾಗಾಗಿ ಲಾರ್ಡ್ ವಿಲಿಯಂ ಬೆಂಟಿಕ್ ಎನ್ನುವಂಥವನು ಭಾರತಕ್ಕೆ ಒಬ್ಬ ಸ್ನೇಹಮಯವಾಗಿರತಕ್ಕಂಥ ಗವರ್ನರ್ ಜನರಲ್ ಆಗಿದ್ದ ಎನ್ನುವಂಥದ್ದು ನಿಮಗೆ ಗೊತ್ತಿರುವಂಥ ಮಾಹಿತಿ ಅಥವಾ ತಿಳ್ಕೊಳ್ಳುವಂಥ ಮಾಹಿತಿ ಅನ್ನಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.